ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಡಿಗ್ರಿ ಕ್ಲಾಸ್ಮೇಟ್ ಹುಡುಗಂದು ಮದುವೆ ಇದೆ, ಕರೆದಿದ್ದಾನೆ. ಸೊ ಅದಕ್ಕೆ ಮದುವೆಗೆ ಹೋಗ್ತಾ ಇದ್ದೀನಿ 2 days. ನನ್ನ ಫ್ರೆಂಡ್ಸ್ನ ಇಬ್ಬರೂ ಮೀಟ್ ಮಾಡಿ 10 ವರ್ಷ ಆಗಿದೆ. ಹಂಗಾಗಿ ನನ್ನ ಫ್ರೆಂಡ್ ರತ್ನ ಮತ್ತು ರೂಪನ ನೋಡೋಕೆ ಹೋಗ್ತಾ ಇದ್ದೀನಿ. ಮದುವೆ ಒಂದು ಎಕ್ಸಾಂಪಲ್ ಅಷ್ಟೇ, ಅವ್ರನ್ನೇ ನೋಡೋಕೆ ಹೋಗ್ತಾ ಇರೋದು ನಾನು. ನಾವೆಲ್ಲರೂ ಕಾಲೇಜಲ್ಲಿ ಸಿಕ್ಕಿದ್ದು, ಮತ್ತು ಇವತ್ತೇ ಸಿಗ್ತಾ ಇರೋದು. ಸೊ ಫ್ರೆಂಡ್ಸ್, ಮದುವೆಗೆ ಬಂದಮೇಲೆ ನಾನು ಗಿಫ್ಟ್ ತೊಗೋಬೇಕಿತ್ತು ಮಗುಗೆ ರಿಸೆಪ್ಷನ್ಗೆ ಕೊಡೋಕ್ಕೆ. ನಮ್ಮ ಹಿರಿಯೂರಲ್ಲಿರುವ ಪಾರ್ವತಿ ಫ್ಯಾನ್ಸಿ ಸ್ಟೋರಲ್ಲಿ ನಾನಿವತ್ತು ಗಿಫ್ಟ್ ತೊಗೊಳಕ್ಕೆ ಬಂದ್ವಿ. ಆಂದಿವಿ ಹಂಗೆ ಬಸ್ ಇಳಿದು ನಮ್ಮ ಅಪ್ಪ ನಾನು ಬಂದು ತೊಗೊಂಡ್ವಿ. ನೋಡಿ ಫ್ರೆಂಡ್ಸ್, ಇದೇ ಗಿಫ್ಟು ಕೃಷ್ಣನ್ ತೊಗೊಂಡೆ. ಅದಾದಮೇಲೆ ನನಗೆ ಬಳೆ ಬೇಕಿತ್ತು, ಸ್ವಲ್ಪ ಬಳೆ ತೊಗೊಂಡು ಹಂಗೆ ಮನೆಗೆ ಹೋದ್ವಿ. ಮನೆಗೆ ಬಂದು ರೆಸ್ಟ್ ಮಾಡಿದ್ಮೇಲೆ ಸಂಜೆ 5 ಗಂಟೆ ಹಂಗೆ ನಮ್ಮಪ್ಪ ಬೋಂಡಾ ಮತ್ತು ಚೌಚೌ ತೊಗೊಂಬಂದರು. ಎಷ್ಟು ಮಾಡೋಕ್ಕೆ? 20 ರೂಪಾಯಿ. ಬೋಂಡ 50. ಈಕ್ವಲ್ ಶೇರ್ 3. ಫೋಟೋ ಚೆನ್ನಾಗವ? ಸೋಡಾ ಜಾಸ್ತಿ ಹಾಕಿಲ್ವಾ? ಹಾಂ, ಎಷ್ಟು ಗಂಟೆ ಕ್ರಿಕೆಟಪ್ಪ? 5 ಗಂಟೆಗೆ ಅಂತೇಳಿ 7:15 ಹೇಳೋರ. ಕ್ರಿಕೆಟ್ ಇರೋ ಕಾರಣ ನಮ್ಮಮ್ಮ ಬರ್ತಾ ಇಲ್ಲ ಮದುವೆಗೆ. ನಾವಿಬ್ರೆ. ಈ ಸತಿ ಕಪ್ ನಮ್ದೆ. ಬಿಸಿ ಬಿಸಿ ಸುಟ್ಟದವ. ಇನ್ನೇನು RCB ಮ್ಯಾಚ್ ಸ್ಟಾರ್ಟ್ ಆಗಬೇಕಿತ್ತು. ಸೊ ಹಂಗಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಅದು ನನಗೆ ವಿಡಿಯೋ ಮಾಡಿಕೊಂಡೆ. ಬಾಬಾ ಸಾಕಾಗೈತೆ. ಯಾವುದು? ಮೋದಿ ಸ್ಟೇಡಿಯಂ. ಅಬ್ಬಾ ಬಾಬಾ. ನನ್ನ ಫ್ರೆಂಡೂ ಬೆಂಗಳೂರಿಂದ ಬಂದಳು. ನಾನು ಬೆಳಗ್ಗೆನೇ ಬಂದಿದ್ದೆ, ಅವಳು ಈಗ ಸಂಜೆ ಬಂದಳು. ಸೊ ಈಗಿಬ್ಬರು ರೆಡಿಯಾಗಿ ರಿಸೆಪ್ಷನ್ಗೆ ಹೋಗ್ತೀವಿ. ನಿನ್ನ ಹೆಸರೇನಮ್ಮ? ಹಾಂ, ರುಚಿತಾ. ನೋಡೆ ನೋಡ್ರಿ, ಇವಳು ಎಷ್ಟು ವರ್ಷ ಆದಮೇಲೆ ಇರತ್ತಾ ನೋಡ್ತಿರೋದು ನಿನ್ನ. ಹೇಳಲ್ಲ ಹೇಳಲ್ಲ, ಹಂಗೆ ನೋಡ್ಬೇಡ, ಹಂಗೆ ಹೇಳು. ಎಷ್ಟು ವರ್ಷ ಆಯಿತು ನೋಡಿ ನನ್ನ? 6 ತಿಂಗಳಾಯ್ತಾ? ರೀಸೆಂಟಾಗಿ ಬೆಂಗಳೂರಾಗೆ ದೇವಸ್ಥಾನಕ್ಕೆ ಬಂದಾಗ ಸಿಕ್ಕಿದ್ದಲ್ಲ. ನೋಡ್ರಿ, ನಮ್ಮ ಹುಡುಗಿ ಏನು ಚೆನ್ನಾಗಿ ರೆಡಿ ಆಗೈತೆ. ಇನ್ನೂ ಬ್ಯಾಲೆನ್ಸ್ ಐತೆ ಮದ್ವೆಗೆ ರೆಡಿ ಆಗೋದು. ಈಗ ಜಸ್ಟ್ ಸುಮ್ಮನೆ ಸ್ಯಾಂಪಲಿಗೆ ರೆಡಿ ಆಗ್ತಾವಳೆ. ರೆಡಿ ಆಗಿ ಬಂದು ನೀನೇನು ಓದ್ತಿದ್ಯಾ? ಏನು ಹೋಗ್ತಿರೋದು ಹೇಳಿ ನೀನು ಇವಾಗ? ಹಾಂ, ಫಸ್ಟ್ ಸ್ಟ್ಯಾಂಡರ್ಡಾ? ಅಲ್ಲೂದ್ರಿದ್ಯಾ? ತೋರಿಸು, ಅಲ್ಲಿ ತೋರಿಸು. ತೋರಿಸು, ಏನಾಗಲ್ಲ, ತೋರಿಸು ತೋರಿಸು ಬಿ. RCB ಮ್ಯಾಚ್ ಐತೆ, ಗೆಲ್ಲುತ್ತಾ ಸೋಲುತ್ತಾ? ಗೆಲ್ಲುತ್ತೆ. ಹಾಂ, ನೀನು ಬಾಯಾರಿಕೆ ಹಂಗೆ ಗೆದ್ರೆ ಸಾಕು. ಆಲ್ರೆಡಿ ಮೇಕಪ್ ಆಗಿರೋಲ್ಲ, ಮೇಕಪ್ ಮಾಡ್ತಾವೆ ನೋಡಂಟಿ. ಆಗಿತ್ತ ಈಗಿತ್ತ ಬ್ರೈಟ್ನೆಸ್ ಅಮ್ಮ, ನನಗೆ ಗೊತ್ತಿಲ್ಲ. ನನ್ನ ತೋರಿಸ್ತಾ ಇದ್ರಲ್ಲಿ ಕನ್ನಡಿ ಇದ್ರೆ ಇಲ್ಲ, ಏನು ಓವರ್ ಆಗಿಲ್ಲ. ಸರಿ, ಕಾಣ್ತಿಲ್ಲ. ಇಲ್ಲ, ಓಕೆ ಓಕೆ. ಇದೆಲ್ಲ ಬ್ರೈಟ್ ಚೆನ್ನಾಗಿ ಕಾಣಲ್ಲ. ಎಲ್ಲಿ ಬೇಬಿ? ವಾ, ಮೇಕಪ್ ಹಾಕಿದ್ದಾಳೆ ರುಚಿತಾ. ಫೈನಲ್ ಲುಕ್ ಆಮೇಲೆ ತೋರ್ಸೋಣ. ಸೊ ಫ್ರೆಂಡ್ಸ್, ಇಲ್ಲಿಂದ ನಾವು ರೆಡಿಯಾಗಿ ತನ್ಯಸಿ ಚೌಟ್ರಲ್ಲಿ ಮದುವೆ ಇದ್ದಿದ್ದು. ಹಂಗಾಗಿ ಒಂದು 2-3 ಕಿಲೋಮೀಟ್ರ್ ಇತ್ತು. ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ನಮ್ಮಪ್ಪ ಬೈಕಲ್ಲಿ ಬಂದರು. ಸೊ ಫ್ರೆಂಡ್ಸ್, ತನ್ಯಸಿ ಚೌಟ್ರಿಲಿ ನನ್ನ ಮದುವೆ ಆಗಿದ್ದು ಇದೇ ಚೌಟ್ರಿಲಿ, ನನ್ನ ಫ್ರೆಂಡ್ ರತ್ನನ ಮದುವೆ ಆಗಿದ್ದು ಇದೇ ಚೌಟ್ರಿಲಿ, ನಮ್ಮ ಅಕ್ಕನ ಮದುವೆ ಆಗಿದ್ದು ಇದೇ ಚೌಟ್ರಿಲಿ. ಹಂಗೆ ನನ್ನ ಫ್ರೆಂಡ್ ರಾಗುದು ಇವಾಗ ಇದೇ ಚೌಟ್ರಿಲಿ ಮದುವೆ ಆಗ್ತಿದೆ. ಸೊ ಹಂಗಾಗಿ ಎಲ್ಲ ಕೋಇನ್ಸಿಡೆನ್ಸು. ಇದು ತುಂಬ ದೊಡ್ಡ ಚೌಟ್ರಿ ನಮ್ಮ ಹಿರಿಯೂರಲ್ಲಿರೋದು. ಸೊ ಈಗ ನಾವು ಚೌಟ್ರಿಗೆ ಬಂದ್ವಿ. ಫ್ರೆಂಡ್ನ 10 ವರ್ಷ ಆದಮೇಲೆ ಮೀಟ್ ಮಾಡ್ತಾಯಿದ್ದೀನಿ. ಫುಲ್ ಖುಷಿ ಆಗಿಬಿಟ್ಟಿತ್ತು. ಹಾಗೆ ಅವ್ರ ಹಸ್ಬೆಂಡು ಮಕ್ಕಳು ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡ್ರು, ಅವ್ರ ಮಗಳು ಮತ್ತು ರತ್ನನ ಮಗಳ ಹತ್ರ. ಆಲ್ರೆಡಿ ರಿಸೆಪ್ಷನ್ ಎಲ್ಲ ಸ್ವಲ್ಪ ಸ್ವಲ್ಪ ಈಗ ಸ್ಟಾರ್ಟ್ ಆಗ್ತಾ ಇತ್ತು. ಹೋಗಿದ ತಕ್ಷಣ ರೂಪನೇ ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡ್ಲು. ಮದುವೆ ಆಗ್ತಿರೋ ಹುಡುಗನು ಮತ್ತು ರೂಪನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಹಂಗಾಗಿ ನಾವೆಲ್ಲರೂ ಒಂದೇ ಕಾಲೇಜ್ ಫ್ರೆಂಡ್ಸು. ತಿನ್ನೋದು ಇಂಪಾರ್ಟೆಂಟ್ ಇವರಿಗೆ. ಇಫ್ತಿನ ಬೇಗ ರೆಡಿ ಮಾಡೆ. ಇಫ್ತಿ ತಾನೆ? ರೂಪ ಎಷ್ಟನೇ ಕ್ಲಾಸ್ ಅವಳು?
ನೀನು ಸೂಪರಾಗಿ ಕಾಣ್ತಿದ್ಯಾ ನೀನು ಸಕ್ಕದಾಗಿ ಕಾಣ್ತಿದ್ಯಾ ರೂಪ. ನೀನಾ ನಿನ್ನೆ ಮೇಕಪ್ ಮಾಡಕ್ ಬರುತ್ತಾ? ಓ ಏನೋ ಹೇಳು ಯೂರಿಯಾ. ರೂಪಾ ಅವ್ನ ಮದುವೆ ನೆಪ ಅಷ್ಟೇ, ನಾನು ನೋಡಕ್ ಬಂದಿರೋದು ನಿನ್ನೆ. ನಿಜ ಎಲ್ಲೇ ಇವಳು ರತ್ನ ನನ್ನ ಫ್ರೆಂಡು, ರೂಪನ್ ಮಕ್ಕಳು. ಅವನ ಹೆಸ್ರೇನೆ ಹೇಮಂತ್, ಇವಳು ಯುಕ್ತಿ. ಹಾಕೊಳ್ಳಮ್ಮ ಬೇಗ ರೆಡಿಯಾಗು. ಫ್ರೆಂಡ್ಸ್ ರಿಸೆಪ್ಷನ್ ಆಲ್ರೆಡಿ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್ ಎಂಥ ಕೋಇನ್ಸಿಡೆನ್ಸ್ ಅಂದರೆ ಮದುವೆ ಆಗ್ತಿರೋ ಹುಡುಗ ಡಿಗ್ರಿ ಕ್ಲಾಸ್ಮೇಟು, ಇಲ್ಲಿ ಫೋಟೋಗ್ರಾಫರ್ ಇದ್ರಲ್ಲ ಫಸ್ಟ್ ಒನ್ನು, ಅವರು ನನಗೆ ಹೈಸ್ಕೂಲ್ ಕ್ಲಾಸ್ಮೇಟು. ಅವನು ಎಷ್ಟೋ ದಿನ ಆಗಿತ್ತು ನೋಡಿ, ಅವನು ನೋಡಿಬಿಟ್ಟು ಖುಷಿ ಆಗೋಯ್ತು. ನಾವು ತಂದಿರೋ ಗಿಫ್ಟ್ನೆಲ್ಲ ಕೊಟ್ಬಿಟ್ಟು ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು, ಆಲ್ರೆಡಿ ಹೊಟ್ಟೆ ಎಲ್ಲ ಹಸ್ತಿತ್ತು. ಹಂಗಾಗಿ ನಾವು ಇದು ರಿಸೆಪ್ಷನ್ ಮುಗಿಸ್ಕೊಂಡಿದ್ದ ತಕ್ಷಣವೇ ನಾವು ಊಟಕ್ಕೆ ಹೋದ್ವಿ. ಯಾರೇ ಇಲ್ಲಡು ತೋರಿಸು, ಯಾರೋ ಫೋಟೋ, ಯಾರೋ ಅಲ್ಲ ಅವಳು ಫೋಟೋ ರಿಸೆಪ್ಷನ್ ಫೋಟೋ ತೆಗ್ದು ಯಾರೋ ಅಲ್ಲಿ ಕಳ್ಸೋರು. ಯಾರೋ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರಿಯೆ. ಯಾರು ಅವರು? ಹೇಮಂತ್. ಹೇಮಂತ್ ಇಲ್ಲೋಡಿಲಿ. ಹೇಮಂತ್ ಹಾಯ್ ಹಾಯ್ ಹಾಯ್. ಊಟ ಮಾಡ್ದ? ಚಿಕ್ಕ ಚಿಕ್ಕ ಮಕ್ಕಳೇ ಚಂದ. ಅವಳಿಗೆ ಎಷ್ಟು ವರ್ಷ ರೂಪ? 8. ಮದುವೆ ಊಟ ಎಲ್ಲ ಸಕ್ಕತ್ತಾಗಿತ್ತು, ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ಎಲ್ರೂ. ಬಿಡ ಇರಲಿ, ಚಿತ್ರಾನ್ನ, ಹೋಳಿಗೆ ಸಾರು, ಮೊಸರು ಕಲ್ಸೋಳೆ. ಇವಳು ಎಲ್ಲ ಮಿಕ್ಸ್ಡ್ ಕಲ್ಸೋಳೆ ಈ ಪಾಪು. ಊಟ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಒಬ್ಬರು ಸ್ವಾಮೀಜಿ ಬಂದಿದ್ದರು ರಿಸೆಪ್ಷನ್ಗೆ, ಹಂಗಾಗಿ ಎಲ್ಲರೂ ಆಶೀರ್ವಾದ ತೊಗೋತಾ ಇದ್ರು. ನಾವು ಎಲ್ಲರೂ 3 ಫ್ರೆಂಡ್ಸ್ನೂ ಹೋದ್ವಿ ಆಶೀರ್ವಾದ ತೊಗೊಳ್ಳೋಣ ಅಂತ. ಅವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡ್ವಿ. ಅವರು ನಮಗೆ ಕಡಲೆ ಮತ್ತು ಸಕ್ಕರೆ ಕೊಟ್ಟರು ತಿನ್ನೋಕ್ಕೆ. ಇಲ್ಲಿ ನನ್ನ ಫ್ರೆಂಡ್ ರತ್ನ, ಮದುವೆ ಹುಡುಗ ಅಮ್ಮ ಇದ್ದಾರಲ್ಲ ಅವರಿಗೆ ಸೀರೆ ತೊಗೊಂಬಂದಿದ್ಲು. ಅವರು ಸೀರೆ ಉಡ್ಕೊಳಕ್ಕಾಗಲ್ಲ ಈ ಮದುವೆ ಟೆನ್ಷನಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಉಡ್ಸಿದ್ಲು. ಹಂಗೆ ಅವ್ರ ಜೊತೆ ಆಶೀರ್ವಾದನೂ ತೊಗೊಂಡ್ಲು. ನೀವಿಬ್ರು ಬೆಸ್ಟ್ ಫ್ರೆಂಡ್ಸಾ? ಇನ್ಮೇಲೆ ಬೆಸ್ಟ್ ಫ್ರೆಂಡ್ಸ್ ಆಗ್ರಿ. ಫ್ರೆಂಡ್ಸ್ ತಿಂದಿದ್ದು ಸ್ವಲ್ಪ ಕರಗಬೇಕಲ್ವ, ಹಂಗಾಗಿ ನಾವೆಲ್ಲರೂ ಸ್ವಲ್ಪ ಹೊತ್ತು ಹಾಗೆ ಹೊರ್ಗಡೆ ಎಲ್ಲ ಚೌಟ್ರಿ ಸುತ್ತೂರ ಎಲ್ಲ ಸುತ್ತಾಡಿಕೊಂಡು ಫೋಟೋಗಳು ತಕ್ಕೊಂಡು, ಹಂಗೆ ಗೊತ್ತಿರೋ ಫ್ರೆಂಡ್ಸ್ಗಳ್ನೆಲ್ಲ ಸಿಗ್ತಾಯಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು. ಇಲ್ಲಿ ರುಚಿತಗೊಂದು ಗಿಫ್ಟ್ ಬಂದಿತ್ತು. ಅದು ಒಂದು ಪೆನ್ಸಿಲೆಲ್ಲ ಇಟ್ಕೊಳ್ಳೋ ಅಂಥದ್ದು ಪೌಚು, ಮತ್ತು ಜೊತೆಗೆ ಒಂದು ಚಾಕ್ಲೇಟು. ಅವಳು ಆ ಗಿಫ್ಟ್ನ ಓಪನ್ ಮಾಡ್ತಾಯಿದ್ಲು. ನಾನು ಅದನ್ನ ಹಂಗೆ ಅವಳು ಮಾತಾಡಿಸ್ಕೊಂಡು ವಿಡಿಯೋ ಮಾಡಿಕೊಂಡೆ. ಮದುವೆ ಹೆಣ್ಣಿನ ಜೊತೆಗೆ ಆಯಿತು ಬನ್ನಿ. ಹುಡುಗ ಬಿಟ್ಬಿಟ್ಟೆ ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ರೂಪಾಗೆ ಇನ್ನೊಂದು ಸತಿ ಊಟ ಮಾಡ್ಬೇಕನ್ನಿಸ್ತು. ಮಕ್ಳ ಜೊತೆ ಊಟ ಹೊಟ್ಟೆ ತುಂಬಿರಲಿಲ್ಲ, ಹಂಗಾಗಿ ಹುಡುಗ ಹುಡುಗಿ ಜೊತೆಗೆ ಇನ್ನೊಂದು ಸತಿಗೆ ಊಟ ಮಾಡೋಕೆ ಹೋದ್ವಿ. ನಾವೇನು ತಿನ್ನಲಿಲ್ಲ, ರೂಪ ತಿಂತಾಯಿದ್ಲು, ನಾವು ಜಸ್ಟ್ ಪಕೋಡ ತಿಂತಾಯಿದ್ವಿ ಅಷ್ಟೇ. ಹುಡುಗ ಹುಡುಗಿ ಹಾಗೆ ಮಾತಾಡ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಇಲ್ಲಿ ರಿಸೆಪ್ಷನ್ಗಿಂತ ಜಾಸ್ತಿ RCB ಮ್ಯಾಚ್ ನೋಡಿದ್ದೇ ಜಾಸ್ತಿ. ಒಂದು ದೊಡ್ಡ TV ಹಾಕ್ಸ್ಬಿಟ್ಟಿದ್ರೆ ಅದರಲ್ಲಿ RCB ಮ್ಯಾಚ್ ಬಂದಿತ್ತು. ಎಲ್ಲ ರಿಸೆಪ್ಷನ್ಗೆ ಬಂದಿರೋರೆಲ್ಲ RCB ಮ್ಯಾಚ್ ನೋಡ್ತಾ ಇದ್ದಿದ್ದೆ.
ಫೈನಲಿ RCB 18 ವರ್ಷ ಆದಮೇಲೆ ಗೆಲ್ತು. ತುಂಬ ಖುಷಿ ಆಯಿತು. ಫೈನಲಿ RCB ವಿನ್ ಆಯಿತು. ಕೊಹ್ಲಿ ಅವರು RCB 18 ವರ್ಷ ಆದಮೇಲೆ ಗೆದ್ದಿರೋದಕ್ಕೆ ಅವ್ರು ಏನು ಹೇಳಿದ್ರು ಅಂತ ನೋಡಿ. ಈ ಸಲ ಕಪ್ ನಮ್ಮದೇ ಅಂತ ಅಂದಿದ್ದಾರೆ ಎಷ್ಟು ಖುಷಿಯಾಗಿ. RCB ಗೆದ್ದಿರೋದಕ್ಕೆ ಮದುವೆ ಚೌಟ್ರಿಲೂ ಎಲ್ಲರೂ ಪಟಾಕಿ ಹೊಡೆದ್ರು ಖುಷಿಯಾಗಿ. RCB ಗೆದ್ದಿರೋದಕ್ಕೆ ಮದುಮಕ್ಳ ಕೈಯಲ್ಲಿ RCB ಜೆರ್ಸಿ ಇಡಿಸ್ಬಿಟ್ಟು ಫೋಟೋ ಇಡಿಸ್ತಾ ಇದ್ರು. ಇಲ್ಲಿ ಹುಡುಗಿ ಅಣ್ಣ ಮತ್ತು ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಇದಾದ್ಮೇಲೆ ನಾವು ಹುಡುಗಿಗೆ ಅರಿಶಿನ ಹಚ್ಬೇಕಂತ ಹೋದ್ವಿ. ನಮ್ಮ ಕಡೆ ಎಲ್ಲ ಅರಿಶಿನ ಹಚ್ತಾರೆ ಎಲ್ಲರೂ, ಆದರೆ ಇವ್ರ ಮದುವೆಲಿ ಒಬ್ಬರೇ ಹಚ್ಚಿದ್ದು. ನಾವು ಬರೀ ಅಕ್ಷತೆ ಕಾಳು ಹಾಕಿದ್ವಿ ಅಷ್ಟೇ. ನಾವಿಲ್ಲಿ ಮದುಮಗ ಫ್ರೆಂಡ್ ಅಲ್ವಾ, ಏನೋ ಇಷ್ಟೊಂದು ಒಡವೆ ಹಾಕ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನಾನು ರತ್ನ ಮತ್ತು ರೂಪ ಎಲ್ಲರೂ ಸೇರಿಕೊಂಡು ರೇಗಿಸ್ತಾ ಇದ್ವಿ. ರೂಪ ಎಷ್ಟು ಗ್ರಾಮ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. ಜಾಸ್ತಿ ದಿನನೇ ಆಗಿತ್ವಲ್ಲ ನಾವೆಲ್ಲ ಮೀಟ್ ಆಗಿ, ಹಂಗಾಗಿ ನಾನು ನೈಟ್ ಚೌಟ್ರಿಲೇ ಉಳ್ಕೊಂಡೆ, ಮನೆಗೆ ಹೋಗಲಿಲ್ಲ. ನಾವು ಅಪ್ಪಾಜಿ ಮಾತ್ರ ಮನೆಗೆ ಹೋದ್ರು. ಇಲ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ ಟೀ ಕುಡ್ಕೊಂಡು, ಇಲ್ಲಿ ನಮ್ಮ ಕಡೆ ಒಂದೇ ಸತಿ ಅರಿಶಿನ ಶಾಸ್ತ್ರ ಮಾಡೋದು, ಇವ್ರು ಇದರಲ್ಲಿ 2 ಸತಿ ಶಾಸ್ತ್ರ ಮಾಡ್ತಿದ್ದಾರೆ. ಮಾರ್ನಿಂಗ್ ಮಾಡ್ತಾ ಇದ್ರು. 2 ಗೊಂಬೆಗಳ ಥರ ಕಾಣ್ತಾ ಇದ್ದೀರಾ, ಸೂಪರ್. ನಿಜ ಮದುವೆ ಹೆಣ್ಣನ ಈ ರೇಂಜಿಗೆ ರೆಡಿ ಆಗಿರಲ್ಲ, ಆ ರೇಂಜಿಗೆ ರೆಡಿ ಆಗಿದೆಯಾ ರತ್ನ ನೀನು. ನಿಜ ಸಕ್ಕದಾಗ ಕಾಣ್ತಾ ಇದೆಯಾ ನೀನು, ನಿಜ ಸಕ್ಕದಾಗ ಕಾಣ್ತಿದ್ಯಾ ಕಣೆ. ಎಲ್ಲ 2 ಮಕ್ಳು ತಾಯಿ ಅಲ್ವಾ, ಸೊ ಫಿಗರ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡೆ ರತ್ನ, ಮಸ್ತ್ ಫಿಗರ್. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ರೆಡಿ ಆದ್ವಿ, ಟಿಫನ್ ಮಾಡೋಕೆ ಹೋದ್ವಿ. ಟಿಫನ್ಗೆ ಇವತ್ತು ಇಡ್ಲಿ ಮತ್ತು ವಡೆ ಮಾಡಿಸಿದ್ರು. ಅದನ್ನು ಸ್ವಲ್ಪ ತಿನ್ಕೊಂಡು ಹಾಗೆ ಮೂರ್ತಕ್ಕೆ ಹೋದ್ವಿ. ಹಾಗೆ ಮದುಮಗನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಹೊರ್ಗಡೆ ಒಂದು ಗಣೇಶನ ಟೆಂಪಲ್ ಇದೆ, ಅಲ್ಲಿ ಪೂಜೆ ಮಾಡಿಸ್ಬೇಕು ಅಂತೇಳಿ ಮದುಮಗನೆಲ್ಲ ಕರ್ಕೊಂಡೋದ್ರು. ನೀವು ಬಿಡಮ್ಮ ಫುಲ್ ಫಸ್ಟ್. ಎಲ್ಲರದು ಮೇಕಪ್ ಹೋದರೆ ಇವಳು ಇನ್ನೊಂದ್ಸತಿ ಮೇಕಪ್ ಮಾಡ್ಕೊತಾವಳೆ. ಏಯ್ ರೂಪಾ, ನಿದ್ದೆ ಬರ್ತಿದ್ಯಾ? ಹುಡುಗಿಗೆ ತಾಳಿ ಕಟ್ಟಿದ ತಕ್ಷಣ, ಮುಹೂರ್ತ ಮುಗಿದ ತಕ್ಷಣ ನಮಗೇನು ಕೆಲಸ? ನಮಗೇನಿದ್ರು ಆಲ್ರೆಡಿ ಹೊಟ್ಟೆ ಸ್ಥಿತಿ ಇತ್ತು. ಮತ್ತೆ ಇನ್ನೊಂದು ಟ್ರಿಪ್ಪಿಗೆ ಊಟ ಮಾಡೋಕ್ಕೆ ಹೋದ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ. ಇದಾದಮೇಲೆ ಹುಡುಗಿಗೆ ಬಾಯ್ ಹೇಳ್ಬಿಟ್ಟು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬೆಂಗಳೂರು ಬಸ್ ಹತ್ಕೊಂಡು ನಮ್ಮೂರಿಗೆ ಬಂದೆ ಫ್ರೆಂಡ್ಸ್. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.